ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಎನಾ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ನಮ್ಮ ದೇಶದಲ್ಲಿ ಇಂಜಿನಿಯರ್ಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಮಹಾನ್ ಇಂಜಿನಿಯರ್, ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ. ಅವರು ಭಾರತದ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮಾಡಿದ ಅಸಾಧಾರಣ ಕೊಡುಗೆಯನ್ನು ಸ್ಮರಿಸಿಕೊಳ್ಳಲು ಈ ದಿನ ವಿಶೇಷವಾಗಿರುತ್ತದೆ. ವಿಶ್ವೇಶ್ವರಯ್ಯ ಅವರು 1861ರ ಸೆಪ್ಟೆಂಬರ್ 15ರಂದು ಮೈಸೂರು ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರು ತಮ್ಮ ಪ್ರತಿಭೆಯಿಂದ ಭಾರತೀಯ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅಪಾರ ಹೆಸರು ಪಡೆದರು. ಅವರು ನಿರ್ಮಿಸಿದ ಕೃಷ್ಣರಾಜಸಾಗರ್ ಆಣೆಕಟ್ಟು, ಭದ್ರಾವತಿ ಲೋಹ ಕಾರ್ಖಾನೆ, ಮೈಸೂರಿನ ಯೋಜಿತ ಅಭಿವೃದ್ಧಿ ಹಾಗೂ ಇತರ ಅನೇಕ ತಾಂತ್ರಿಕ ಸಾಧನೆಗಳು ಇಂದಿಗೂ ನಮ್ಮ ದೇಶಕ್ಕೆ ಮಾದರಿಯಾಗಿವೆ. ಇಂಜಿನಿಯರ್ಗಳು ಸಮಾಜದ ಅಭಿವೃದ್ಧಿಗೆ ಕಂಬದಂಡರಾಗಿದ್ದಾರೆ. ಅವರು ರಸ್ತೆ, ಸೇತುವೆ, ಆಣೆಕಟ್ಟು, ವಿದ್ಯುತ್ ಯೋಜನೆಗಳು, ರೈಲು ಮಾರ್ಗ, ಕಟ್ಟಡಗಳು, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಾರೆ. ತಾಂತ್ರಿಕ ವಿದ್ಯೆಯ ಸಹಾಯದಿಂದ ದೇಶದ ಮೂಲ ಸೌಕರ್ಯ ಅಭಿವೃದ್ಧಿಯಾಗುತ್ತಿದೆ. ಇಂದಿನ ಯುಗದಲ್ಲಿ ತಂತ್ರಜ್ಞಾನವೇ ವಿಶ್ವದ ಪ್ರಗತಿಯ ಮೂಲವಾಗಿದೆ. ಇಂಜಿನಿಯರ್ಗಳ ದಿನವು ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಪೀಳಿಗೆಗೆ ಪ್ರೇರಣೆಯಾಗುತ್ತದೆ. ಅವರು ವಿಶ್ವೇಶ್ವರಯ್ಯ ಅವರಂತೆ ಪರಿಶ್ರಮ, ಶಿಸ್ತು, ದೃಢ ನಿಶ್ಚಯ ಹಾಗೂ ದೇಶಭಕ್ತಿಯೊಂದಿಗೆ ತಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಇಂಜಿನಿಯರ್ಗಳು ಕನಸುಗಳನ್ನು ನಿಜವಾಗಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಇಂಜಿನಿಯರ್ಗಳ ದಿನವು ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಅದು ನಮ್ಮ ದೇಶದ ತಾಂತ್ರಿಕ ಶಕ್ತಿಯನ್ನು ಗೌರವಿಸುವ ದಿನವಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನವು ನಮಗೆ ಪರಿಶ್ರಮ, ನಿಷ್ಠೆ ಮತ್ತು ದೇಶಭಕ್ತಿಯ ಪಾಠವನ್ನ ಕಲಿಸುತ್ತದೆ. ನಾವು ಎಲ್ಲರೂ ಈ ದಿನವನ್ನ ಸ್ಮರಿಸಿ ಇಂಜಿನಿಯರ್ಗಳ ಕೊಡುಗೆಗೆ ಕೃತಜ್ಞರಾಗಬೇಕು. ಸಮಾಜದ ಮೂಲ ಸೌಕರ್ಯವನ್ನ ಕಟ್ಟುವ ಅಡಿಪಾಯವೇ ಇಂಜಿನಿಯರ್ಗಳು. ಸೇತುವೆಗಳು, ಆಣೆಕಟ್ಟುಗಳು, ಕಟ್ಟಡಗಳು ಇವೆಲ್ಲವೂ ಇಂಜಿನಿಯರ್ಗಳ ಕಲ್ಪನೆಯ ಕಲೆ. ಇಂಜಿನಿಯರ್ಗಳ ಚಿಂತನೆ ರಾಷ್ಟ್ರದ ಪ್ರಗತಿಗೆ ದಾರಿ ತೋರುತ್ತದೆ. ಪ್ರಪಂಚವನ್ನು ಸುಲಭಗೊಳಿಸಿದ ಕೈಗಳು ಇಂಜಿನಿಯರ್ಗಳು. ತಂತ್ರಜ್ಞಾನವನ್ನು ಜನಸಾಮಾನ್ಯರ ಜೀವನಕ್ಕೆ ತಂದುಕೊಡುವ ಸೇತುವೆ ಇಂಜಿನಿಯರ್ಗಳು. ಪ್ರಗತಿ, ಆವಿಷ್ಕಾರ ಮತ್ತು ಅಭಿವೃದ್ಧಿಯ ಹಾದಿ ತೋರಿಸುವವರು ಇಂಜಿನಿಯರ್ಗಳು. ರಸ್ತೆ ತೋರಿಸುವವರು ಗುರುಗಳು, ರಸ್ತೆ ನಿರ್ಮಿಸುವವರು ಇಂಜಿನಿಯರ್ಗಳು. ಇಂಜಿನಿಯರ್ಗಳು ಏನು ಬೇಕಾದರೂ ಮಾಡಬಲ್ಲದು ಎಂಬ ಮಾತು ಕೇವಲ ಒಂದು ನುಡಿಗಟ್ಟೆ ಅಲ್ಲ, ಅದು ಸತ್ಯವೂ ಹೌದು. ಇಂಜಿನಿಯರ್ಗಳು ತಮ್ಮ ಜ್ಞಾನ, ಪರಿಶ್ರಮ, ಕಲ್ಪನೆ ಮತ್ತು ತಾಂತ್ರಿಕ ಕೌಶಲ್ಯದಿಂದ ಅಸಾಧ್ಯವೆನಿಸುವುದನ್ನು ಸಾಧಿಸಬಲ್ಲವರು. ಪ್ರಪಂಚವನ್ನು ಸುಲಭ, ಸುಂದರ ಹಾಗೂ ಸುರಕ್ಷಿತಗೊಳಿಸುವಲ್ಲಿ ಇಂಜಿನಿಯರ್ಗಳ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಂಜಿನಿಯರ್ ಎಂಬುದು ಕೇವಲ ಒಂದು ಪದವಿಯಲ್ಲ, ಅದು ಒಂದು ಕೌಶಲ್ಯ, ಒಂದು ಚಿಂತನೆ ವಿಧಾನ. ಇಂಜಿನಿಯರ್ ತನ್ನ ಜ್ಞಾನ, ಕಲ್ಪನೆ, ಪರಿಶ್ರಮ ಮತ್ತು ತಾಂತ್ರಿಕ ಸಾಮರ್ಥ್ಯದಿಂದ ಸಮಾಜದಲ್ಲಿ ಹಲವಾರು ಪಾತ್ರಗಳನ್ನು ನಿರ್ವಹಿಸಬಲ್ಲನು. ಅದಕ್ಕೆ ಹೇಳುತ್ತಾರೆ, ಇಂಜಿನಿಯರ್ ಏನು ಬೇಕಾದರೂ ಮಾಡಬಹುದು. ಇಂಜಿನಿಯರ್ ತನ್ನ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಹಂಚಿ ಭವಿಷ್ಯದ ತಲೆಮಾರನ್ನು ರೂಪಿಸುವ ಶಿಕ್ಷಕನಾಗಬಹುದು. ಅನೇಕ ಇಂಜಿನಿಯರ್ಗಳು ನಂತರದಲ್ಲಿ ಪ್ರಾಧ್ಯಾಪಕರಾಗಿ, ಮಾರ್ಗದರ್ಶಕರಾಗಿ ಬೆಳೆದಿದ್ದಾರೆ. ಇಂಜಿನಿಯರಿಂಗ್ ಕೇವಲ ಗಣಿತ, ವಿಜ್ಞಾನದಲ್ಲಿ ಮಾತ್ರವಲ್ಲ, ಕಲೆ, ನಾಟಕ, ಸಿನಿಮಾ ಕ್ಷೇತ್ರದಲ್ಲಿಯೂ ತನ್ನ ಪ್ರತಿಭೆಯನ್ನು ತೋರಿಸಬಹುದು. ಅನೇಕ ಪ್ರಸಿದ್ಧ ನಟರು ತಮ್ಮ ಜೀವನವನ್ನು ಇಂಜಿನಿಯರಿಂಗ್ನಿಂದ ಪ್ರಾರಂಭಿಸಿದ್ದಾರೆ. ತನ್ನ ತಾಂತ್ರಿಕ ಜ್ಞಾನ, ಶಿಸ್ತು ಮತ್ತು ನಿರ್ವಹಣಾ ಕೌಶಲ್ಯದ ಮೂಲಕ ಇಂಜಿನಿಯರ್ಗಳು ಉತ್ತಮ ನಾಯಕರು, ಮಾರ್ಗದರ್ಶಕರು ಮತ್ತು ಮಾಸ್ಟರ್ಗಳು ಆಗಬಹುದು. ಅವರು ಒಂದು ತಂಡವನ್ನು ಮುನ್ನಡೆಸಿ ಯಶಸ್ಸಿನತ್ತ ಕೊಂಡೊಯ್ಯುತ್ತಾರೆ. ಕೈಗಾರಿಕೆ, ಸಂಸ್ಥೆ ಅಥವಾ ತಾಂತ್ರಿಕ ಯೋಜನೆಯ ಮುಖ್ಯಸ್ಥರಾಗಿ ಇಂಜಿನಿಯರ್ಗಳು ಕೆಲಸ ಮಾಡಬಲ್ಲರು. ಅವರ ನಿರ್ಧಾರಗಳು ಒಂದು ಸಂಸ್ಥೆಯ ಭವಿಷ್ಯವನ್ನು ಬದಲಾಯಿಸಬಲ್ಲದು. ಇಂಜಿನಿಯರ್ ಕೇವಲ ತಂತ್ರಜ್ಞನಲ್ಲ, ಅವನು ಕವಿ, ಲೇಖಕ, ಉದ್ಯಮಿ, ಸಮಾಜ ಸೇವಕ ಅಥವಾ ಆವಿಷ್ಕಾರನಾಗಿಯೂ ಬೆಳೆಯಬಲ್ಲನು. ಅವರ ಕಲಿಕೆಯ ವಿಧಾನವೇ ಅವರನ್ನು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ವಿಗಳನ್ನಾಗಿ ಮಾಡುತ್ತದೆ. ಇಂಜಿನಿಯರ್ ಎಂಬ ಪದ ಕೇವಲ ವೃತ್ತಿಯನ್ನು ಸೂಚಿಸುವುದಿಲ್ಲ, ಅದು ಬುದ್ಧಿಶಕ್ತಿ, ಪರಿಶ್ರಮ, ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಇಂಜಿನಿಯರ್ ಒಬ್ಬ ಶಿಕ್ಷಕ, ನಟ, ಮಾಸ್ಟರ್, ಮುಖ್ಯಸ್ಥ ಏನಾದರೂ ಆಗಬಲ್ಲನು. ನೀವ್ಯಾರಾದರೂ ಇಂಜಿನಿಯರ್ಸ್ ಆಗಿದ್ದರೆ ನಮಗೆ ಕಮೆಂಟ್ನಲ್ಲಿ ತಿಳಿಸಿ.
ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.